ತಂದಾನೇ ನನಿತಾನ. ದಿನನಿತ್ಯ ಬಳಸುವ ತರಕಾರಿಗಳಿಗೆ ಮಾರುಕಟ್ಟೆಯಲ್ಲಿ ಸದಾ ಬೇಡಿಕೆ ಇದ್ದೇ ಇರುತ್ತದೆ. ಬೆಳೆಗಳಲ್ಲಿ ಅಲ್ಪ ಸ್ವಲ್ಪ ಏರುಪೇರಾದರೂ ಬೇಡಿಕೆ ಮಾತ್ರ ಕಡಿಮೆಯಾಗುವುದಿಲ್ಲ. ಇಂಥ ತರಕಾರಿಗಳಲ್ಲಿ ಈರುಳ್ಳಿ ಪ್ರಮುಖವಾದದ್ದು. ಈರುಳ್ಳಿಯನ್ನು ಹಸಿಯಾಗಿ ಸಲಾಡ್ ರೂಪದಲ್ಲಿ ಬಗೆ ಬಗೆಯ ಅಡುಗೆ ಪದಾರ್ಥಗಳನ್ನು ತಯಾರಿಸಲು ಬಳಸಲಾಗುತ್ತದೆ. ಇತ್ತೀಚೆಗೆ ಈರುಳ್ಳಿಯನ್ನು ಸಂಸ್ಕರಣೆ ಮಾಡಿ ಚಿಪ್ಸ್ ಮತ್ತು ಪೇಸ್ಟ್ ಮುಂತಾದ ರೂಪದಲ್ಲೂ ಮಾರಾಟ ಮಾಡಲಾಗುತ್ತಿದೆ. ಎಲ್ಲ ತರಕಾರಿಗಳಂತೆ ಈರುಳ್ಳಿಯಲ್ಲೂ ಹಲವು ತಳಿಗಳಿವೆ. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ IIHR ಹಲವು ಬಗೆಯ ಸುಧಾರಿತ ಈರುಳ್ಳಿ ತಳಿಗಳನ್ನು ಬಿಡುಗಡೆ ಮಾಡಿದೆ. ಅರ್ಕಾ ಕಲ್ಯಾಣ್ ಒಂದು ಜನಪ್ರಿಯ ತಳಿಯಾಗಿದ್ದು ಮಳೆಗಾಲಕ್ಕೆ ಸೂಕ್ತವಾಗಿದೆ. ಗಡ್ಡೆಗಳು ಕೆಂಪು ಬಣ್ಣದ್ದಾಗಿದ್ದು ದುಂಡಗಿರುತ್ತವೆ. ಈ ತಳಿ ಕೆಂಪು ಮಚ್ಚೆ ರೋಗ ನಿರೋಧಕ ಶಕ್ತಿ ಹೊಂದಿದೆ. ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯ ತರಕಾರಿ ವಿಭಾಗದಲ್ಲಿ ಈರುಳ್ಳಿಯಲ್ಲಿ ಸಸ್ಯ ಸಮೃದ್ಧಿ ತಳಿ ಸಮೃದ್ಧಿಯನ್ನು ಮಾಡಿ ನಾವು ಹಲವಾರು ತಳಿಗಳನ್ನು ಬಿಡುಗಡೆ ಮಾಡಿದ್ದೇವೆ. ಅದರಲ್ಲಿ ಮುಖ್ಯವಾಗಿ ಸುಧಾರಿತ ತಳಿಗಳೆಂದರೆ ಅರ್ಕಾ ಕಲ್ಯಾಣ್ ಎನ್ನುವ ತಳಿ. ಇದು ಮಳೆಗಾಲಕ್ಕೆ ಮತ್ತು ಮಳೆ ಆಶ್ರಯಕ್ಕೆ ಸೂಕ್ತವಾದಂಥದ್ದು. ಇದು ಬಹಳ ಜನಪ್ರಿಯವಾದಂತಹ ತಳಿ. ಇದು ಕರ್ನಾಟಕದ ಸಾಕಷ್ಟು ಪ್ರದೇಶವನ್ನು ಆವರಿಸಿಕೊಂಡಿದೆ. ಹೆಚ್ಚು ಜನ ರೈತರು ಈ ತಳಿಯನ್ನು ಬೆಳೀತಿದ್ದಾರೆ. ಗಡ್ಡೆಗಳು ಗುಂಡಾಕೃತಿಯಾಗಿರ್ತವೆ, ಕೆಂಪು ಬಣ್ಣದಾಗಿರ್ತವೆ. ಆಕರ್ಷಕ ಕೆಂಪು ಬಣ್ಣ, ಕೆಂಪು ಮಚ್ಚೆ ರೋಗವನ್ನು ತಡೆದುಕೊಳ್ಳುವಂತಹ ಶಕ್ತಿ ಇರತಕ್ಕಂಥದ್ದು. ಸುಮಾರು ಹೆಕ್ಟೇರ್ ಒಂದಕ್ಕೆ 47 ಟನ್ ಇಳುವರಿ ಕೊಡ್ತಕ್ಕಂಥದ್ದು. ಗಡ್ಡೆಗಳು ಸುಮಾರು 80ರಿಂದ 100 ಗ್ರಾಮ್ ತೂಗಲ್ಪಡುತ್ತವೆ. ಹೆಚ್ಚು ಶೇಖರಣಾ ಸಾಮರ್ಥ್ಯ ಕೂಡ ಇದೆ. ಕೆಂಪು ಮಚ್ಚೆ ರೋಗವನ್ನು ಸಹ ತಡ್ಕೊಳ್ಳುವಂಥ ಸಾಮರ್ಥ್ಯ ಇರತಕ್ಕಂಥ ಒಂದು ತಳಿಯನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಈ ತಳಿಯ ಬೀಜಗಳು ಕೃಷಿ ವಿಶ್ವವಿದ್ಯಾನಿಲಯ ಧಾರವಾಡ, ತೋಟಗಾರಿಕಾ ವಿಶ್ವವಿದ್ಯಾನಿಲಯ ಬಾಗಲಕೋಟೆ, ಬಬ್ಬೂರು ಫಾರ್ಮು, ಕೃಷಿ ವಿಜ್ಞಾನ ಕೇಂದ್ರ ಗದಗ್ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸಿಗ್ತವೆ. ಮತ್ತು ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲೂ ಸಹ ನಾವು ಸಾಕಷ್ಟು ಬೀಜಗಳನ್ನು ಉತ್ಪಾದನೆ ಮಾಡಿ ರೈತರಿಗೆ ಒದಗಿಸ್ತಾ ಇದ್ದೇವೆ. ಅರ್ಕಾ ನಿಕೇತನ್ ಚಳಿಗಾಲಕ್ಕೆ ಸೂಕ್ತ ತಳಿಯಾಗಿದ್ದು ಗಡ್ಡೆಗಳು ಕೆಂಪಗೆ ಇದ್ದು ದುಂಡಾಕೃತಿ ಹೊಂದಿರುತ್ತವೆ. ಎಕರೆಗೆ 35 ಟನ್ ಇಳುವರಿ ನೀಡಬಲ್ಲದ್ದಾಗಿದೆ. ಮತ್ತೊಂದು ಬೇಡಿಕೆ ಇರತಕ್ಕಂಥದ್ದು ಜನಪ್ರಿಯವಾದ ತಳಿ ಅಂದರೆ ಅರ್ಕಾ ನಿಕೇತನ್ ಅಂತದ್ದು. ಇದು ಚಳಿಗಾಲಕ್ಕೆ ಸೂಕ್ತವಾಗಿರ್ತಕ್ಕಂಥದ್ದು. ಗೋಲಾಕೃತಿಯ ಕೆಂಪು ಬಣ್ಣದ ಆಕರ್ಷಕ ಬಣ್ಣವುಳ್ಳತಕ್ಕಂಥದ್ದು. ಇದು ಚಳಿಗಾಲದಲ್ಲಿ ಬೆಳೀತಕ್ಕಂಥ ಸೂಕ್ತವಾದಂಥದ್ದು. ತುಂಬ ಶೇಖರಣಾ ಸಾಮರ್ಥ್ಯ ಇರತಕ್ಕಂಥದ್ದು. ಇದರಲ್ಲಿ ಮೊಳಕೆ ಬರೋದೇ ಆಗಲಿ, ತೂಕ ಕಡಿಮೆ ಆಗೋದಾಗಲಿ ಅಥವಾ ಕೊಳೆಯೋದೇ ಆಗಲಿ ಇಂಥ ಒಂದು ನ್ಯೂನತೆಗಳು ಇರೋದಿಲ್ಲ. ಅಕಾಲಿಕ ಹೋಗಿ ಬಿಡತಕ್ಕಂಥದ್ದು. ಕವಲುಗಡ್ಡೆ ಅಂತಹ ಪದ್ಧತಿ, ಕವಲುಗಡ್ಡೆ ಅಂತಹ ಗುಣಲಕ್ಷಣಗಳು ಇದರಲ್ಲಿ ಇಲ್ಲ. ತುಂಬ ಉತ್ತಮವಾದ ಗುಣಮಟ್ಟದ ಗಡ್ಡೆಗಳನ್ನು ಕೊಡ್ತದೆ. ಇದರ ಇಳುವರಿ ಸುಮಾರು 35 ಟನ್ ಒಂದು ಹೆಕ್ಟೇರ್ ಪ್ರದೇಶದಿಂದ ರೈತರು ಪಡೆಯಬಹುದು. ಅರ್ಕಾ ಪ್ರಗತಿ ಮಳೆಗಾಲ ಮತ್ತು ಚಳಿಗಾಲ ಎರಡಕ್ಕೂ ಸೂಕ್ತವಾದ ಸುಧಾರಿತ ತಳಿಯಾಗಿದೆ. ಗಡ್ಡೆಗಳು ಕೆಂಪಗೆ ದುಂಡಗಿರುತ್ತವೆ. ಇನ್ನು ಮತ್ತೊಂದು ಸುಧಾರಿತ ತಳಿ ಅಂದರೆ ಅರ್ಕಾ ಪ್ರಗತಿ. ಈ ಅರ್ಕಾ ಪ್ರಗತಿ ಮಳೆಗಾಲ ಮತ್ತು ಚಳಿಗಾಲ ಎರಡೂ ಕಾಲದಲ್ಲಿಯೂ ನಾವು ಬೆಳೆಯಬಹುದು. ಇದು ತಿಳಿಗೆಂಪು ಬಣ್ಣದಾಗಿದ್ದು ಗುಂಡಾಕೃತಿ ಇರತಕ್ಕಂಥ ಕೆಂಪು ಬಣ್ಣದ ಗಡ್ಡೆಗಳನ್ನು ಕೊಡುತ್ತದೆ. ಇದು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ತುಂಬ ಜನಪ್ರಿಯವಾಗಿದೆ. ಕರ್ನಾಟಕದ ಹಲವು ಭಾಗಗಳಲ್ಲಿ ಸಹ ಈ ತಳಿಯನ್ನು ಬೆಳೆಯುತ್ತಿದ್ದಾರೆ. ಅರ್ಕಾ ಲಾಲಿಮಾ ಒಂದು ಸಂಕರಣ ತಳಿಯಾಗಿದ್ದು ಮಳೆಗಾಲಕ್ಕೆ ಸೂಕ್ತವಾಗಿದೆ. ಗಡ್ಡೆಗಳು ಕೆಂಪಗೆ ದುಂಡಗೆ ಇದ್ದು ಉತ್ತಮ ತೂಕ ಹೊಂದಿರುತ್ತವೆ. ಸಂಕರಣ ತಳಿಗೆ ಬರೋದಾದರೆ ಇದರಲ್ಲಿ ಮುಖ್ಯವಾಗಿ 2 ತಳಿ ಇದೆ. ಅರ್ಕಾ ಲಾಲಿಮಾ ಅನ್ನೋ ಒಂದು ತಳಿ ಇದೆ. ಇದು ಮಳೆಗಾಲಕ್ಕೆ ಮಳೆ ಆಶ್ರಯದಲ್ಲಿ ಬೆಳೆಯಲಿಕ್ಕೆ ಸೂಕ್ತವಾಗಿರ್ತಕ್ಕಂಥದ್ದು. ಗಡ್ಡೆಗಳು ಕೆಂಪಾಕೃತಿ, ಆಕರ್ಷಕ ಕೆಂಪು ಬಣ್ಣದಾಗಿದ್ದು ಗೋಲಾಕೃತಿ ಇರತಕ್ಕಂಥದ್ದು. ಗಡ್ಡೆಗಳ ತೂಕ 80ರಿಂದ 120 ಗ್ರಾಮ್ ಬರ್ತಕ್ಕಂಥದ್ದು. ಹೆಚ್ಚು ಶೇಖರಣಾ ಸಾಮರ್ಥ್ಯ ಮತ್ತು ರೋಗ ನಿರೋಧಕತೆಯನ್ನು ಹೊಂದಿರತಕ್ಕಂಥ ತಳಿ. ತುಂಬ ಜನಪ್ರಿಯವಾಗ್ತಾ ಇರ್ತಕ್ಕಂಥ ತಳಿ. ಇದರ ಸಾಕಷ್ಟು ಬೀಜಗಳು ಸಹ ನಾವು ಉತ್ಪಾದನೆ ಮಾಡಿದ್ದೇವೆ. ಅರ್ಕಾ ಕೀರ್ತಿಮಾನ್ ಕೂಡ ಸಂಕರಣ ತಳಿಯಾಗಿದ್ದು ಚಳಿಗಾಲಕ್ಕೆ ಸೂಕ್ತವಾಗಿರುತ್ತದೆ. ಗಡ್ಡೆಗಳು ಕೆಂಪು ಬಣ್ಣದ್ದಾಗಿದ್ದು ಹೆಚ್ಚಿನ ಶೇಖರಣಾ ಸಾಮರ್ಥ್ಯ ಹೊಂದಿವೆ.
ಮತ್ತೊಂದು ಸಂಕರಣ ತಳಿ ಅಂತಂದರೆ ಅರ್ಕ ಕೀರ್ತಿಮಾನ್ ಅನ್ನೋ ತಳಿ. ಇದು ಚಳಿಗಾಲಕ್ಕೆ ಸೂಕ್ತವಾದಂಥದ್ದು, ತಿಳಿಗೆಂಪು ಬಣ್ಣ, ಉದ್ದಗೋಲಾಕೃತಿ ಇರತಕ್ಕಂಥದ್ದು, ಹೆಚ್ಚು ಶೇಖರಣಾ ಸಾಮರ್ಥ್ಯ, ರೋಗವನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಇರತಕ್ಕಂಥದ್ದು. ಇದು ಸಹ ಜನಪ್ರಿಯವಾಗಿರ್ತಕ್ಕಂಥ ಸಂಕರಣ ತಳಿ. ಅರ್ಕಾ ಲಾಲಿಮಾ, ಅರ್ಕಾ ಕೀರ್ತಿಮಾನ್ ಮತ್ತು ಅರ್ಕಾ ಕಲ್ಯಾಣ್ ತಳಿಗಳು ಈರುಳ್ಳಿ ಪೇಸ್ಟ್ ಮಾಡಲು ಅತ್ಯಂತ ಸೂಕ್ತವಾದವು ಎಂದು ವಿಜ್ಞಾನಿಗಳು ದೃಢಪಡಿಸಿದ್ದಾರೆ. ಸಂಕರಣ ತಳಿಗಳಾದಂತಹ ಅರ್ಕಾ ಲಾಲಿಮಾ, ಅರ್ಕಾ ಕೀರ್ತಿಮಾನು ಮತ್ತು ಅರ್ಕಾ ಕಲ್ಯಾಣ್ ಈ ತಳಿಗಳನ್ನು ನಾವು ಈರುಳ್ಳಿಯ ತಿರುಳು ಮಾಡೋದಕ್ಕೋಸ್ಕರವಾಗಿ, ಅಂದರೆ ಪೇಸ್ಟ್, ಆನಿಯನ್ ಪೇಸ್ಟ್ ಮಾಡೋಕ್ಕೋಸ್ಕರವಾಗಿ ನಾವು ಈ ತಳಿಗಳನ್ನು ಸಂಶೋಧನೆ ಕೂಡ ಮಾಡಿದ್ದೀವಿ. ಇದು ಸೂಕ್ತ ಅಂತ ಪೇಸ್ಟ್ ಮಾಡೋದಕ್ಕೆ ಕಂಡು ಬಂದಿದೆ. ಅದರಿಂದ ಇದನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದು ಇದರ ತಿರುಳನ್ನು ಮಾಡಿ ಬಾಟ್ಲುಗಳಲ್ಲಿ ಶೇಖರಣೆ ಮಾಡಿ ಹೆಚ್ಚು ದಿನ ಇಡಬಹುದು ಅಂತ ಕೂಡ ಇದು ತಿಳಿದು ಬಂದಿದೆ. ಅರ್ಕಾ ಬಿಂದು ರಫ್ತಿಗೆ ಸೂಕ್ತವಾದ ತಳಿಯಾಗಿದ್ದು ಗಡ್ಡೆಗಳು ಗುಲಾಬಿ ಬಣ್ಣದ್ದಾಗಿರುತ್ತವೆ. ಸಿಂಗಾಪುರ್, ಮಲೇಷ್ಯಾ, ಇಂಡೋನೇಷ್ಯಾ ದೇಶಗಳಿಗೆ ಈ ತಳಿಯನ್ನು ರಫ್ತು ಮಾಡಲಾಗುತ್ತದೆ. ಮತ್ತೊಂದು ತಳಿ ಅಂದರೆ ಅರ್ಕಾ ಬಿಂದು ಅನ್ನೋ ತಳಿ. ಇದು ಗುಲಾಬಿ ಈರುಳ್ಳಿ ತಳಿ. ನಮ್ಮ ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಬೆಂಗಳೂರಿನ ಕೆಲವು ಭಾಗಗಳಲ್ಲಿ ಈ ತಳಿಯನ್ನು ಬರ್ತದೆ. ರಫ್ತು ಮಾಡೋದಕ್ಕೋಸ್ಕರವಾಗಿ ಇದು ಸೂಕ್ತವಾದ ತಳಿ. ಸಿಂಗಪೂರ್, ಮಲೇಷ್ಯಾ, ಇಂಡೋನೇಷ್ಯಾ ಈ ದೇಶಗಳಿಗೆ ಈ ಗಡ್ಡೆಗಳನ್ನು ರಫ್ತು ಮಾಡ್ತಾರೆ. ರೈತರಿಗೆ ಒಳ್ಳೆ ಸಂಪಾದನೆ ಕೂಡ ಆಗ್ತಾಯಿದೆ. ಇದು ಗಾತ್ರದಲ್ಲಿ ಸಣ್ಣದಾಗಿರ್ತದೆ, ಕಡುಗೆಂಪು ಬಣ್ಣ ಇರತಕ್ಕಂಥ ಚಪ್ಪಟೆ ಗೋಳಾಕೃತಿ, ಹೆಚ್ಚು ಘಾಟು ವಾಸನೆ ಇರತಕ್ಕಂಥದ್ದು, ಹೆಚ್ಚು ಘನ ಪದಾರ್ಥಗಳು ಇರತಕ್ಕಂಥದ್ದು. ಈ ತಳಿಯನ್ನು ನಾವು ಉತ್ಪಾದನೆ ಮಾಡಿದ್ದೇವೆ. ಸ್ಥಳೀಯ ತಳಿಯಲ್ಲಿ ಕವಲುಗಡ್ಡೆಗಳು, ಅಕಾಲಿಕವು ಬಿಡುವಿಕೆ, ಕೊಳೆತು ಹೋಗುವಿಕೆ, ಗಡ್ಡೆಗಳ ಸಣ್ಣದಾಗುವಿಕೆ ಈ ಎಲ್ಲ ನ್ಯೂನತೆಗಳಿವೆ. ಈ ಸುಧಾರಿತ ತಳಿಯಾದ ಅರ್ಕಾ ಬಿಂದುವಿನಲ್ಲಿ ಈ ಎಲ್ಲ ನ್ಯೂನತೆಗಳಿಂದ ಹೊರತಾಗಿ ಗಡ್ಡೆಗಳು ಉತ್ತಮವಾಗಿ ಇರ್ತವೆ. ಅರ್ಕಾ ಉಜ್ವಲ್ ಒಂದು ಗೊಂಚಲು ಈರುಳ್ಳಿ ತಳಿಯಾಗಿದ್ದು ಬೀಜದಿಂದಲೇ ಗಡ್ಡೆಗಳನ್ನು ಬೆಳೆಸಲು ಸಾಧ್ಯವಿರುವುದು ಇದರ ವಿಶೇಷತೆ. ಅಲ್ಲದೆ ಹೆಚ್ಚು ಶೇಖರಣಾ ಸಾಮರ್ಥ್ಯ ಹೊಂದಿದೆ. ನಮ್ಮಲ್ಲಿ ಗೊಂಚಲು ಈರುಳ್ಳಿ ಅರ್ಕಾ ಉಜ್ವಲ್ ಅನ್ನೋ ಒಂದು ತಳಿಯನ್ನು ನಾವು ಮಾಡಿದ್ದೇವೆ. ಈ ಗೊಂಚಲು ಈರುಳ್ಳಿ ಗಡ್ಡೆಗಳ ಮುಖಾಂತರ ಏನು ಉತ್ಪಾದನೆಯನ್ನು ಮಾಡುತ್ತಾರೆ. ಆದರೆ ಈ ತಳಿಯ ಒಂದು ವಿಶೇಷ ಏನಂದರೆ ಬೀಜಗಳಿಂದಲೇ ನಾವು ಗಡ್ಡೆ ಬೆಳತಕ್ಕಂಥದ್ದು. ಇದು ದೇಶದಲ್ಲಿ ಸುಧಾರಿತ ತಳಿಗಳಲ್ಲಿ ಭಾಳಷ್ಟು ಇಲ್ಲ. ಕೊಯಮತ್ತೂರಲ್ಲಿ CO5 ಒಂದು ತಳಿ ಬಿಟ್ಟರೆ ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರದಿಂದ ಅರ್ಕಾ ಉಜ್ವಲ್ ಅನ್ನೋ ತಳಿಯನ್ನು ನಾವು ಬಿಡುಗಡೆಗೊಳಿಸಿದ್ದೇವೆ. ಇದು ಒಂದು ಸಂಯುಕ್ತ ಗಡ್ಡೆ ಆಗಿದ್ದು ಆ ಸಣ್ಣ ಗಡ್ಡೆಗಳು ಗಾತ್ರದಲ್ಲಿ ದಪ್ಪವಾಗಿದ್ದು ಹೆಚ್ಚು ಶೇಖರಣಾ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಮತ್ತು ರೋಗಗಳ ನಿರೋಧಕತೆಯನ್ನು ಸಹ ಹೊಂದಿರುತ್ತದೆ. ತುಂಬ ಜನಪ್ರಿಯವಾಗಿರ್ತಕ್ಕಂಥದ್ದು ಇದು. ಮಂಡ್ಯ, ನಾಗಮಂಗಲ ಮತ್ತು ಮೈಸೂರು ವಿಭಾಗ ಮತ್ತು ತಮಿಳುನಾಡಿನ ರಾಜ್ಯಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಕರ್ನಾಟಕ ಭಾಗಗಳಲ್ಲಿ ಇದನ್ನು ವಿಶೇಷವಾಗಿ ಬೆಳೀತಾರೆ. ತುಂಬ ಜನಪ್ರಿಯವಾಗಿರ್ತಕ್ಕಂಥ ತಳಿ ಇದು ಕೂಡ. ಸಾಕಷ್ಟು ಬೀಜಗಳನ್ನು ನಾವು ದಾಸ್ತಾನು ಮಾಡಿದ್ದೇವೆ. ಅರ್ಕಾ ಸೋನಾ ದಪ್ಪ ಹಳದಿ ಬಣ್ಣದ ಗಡ್ಡೆಗಳನ್ನು ಹೊಂದಿದ ತಳಿಯಾಗಿದೆ. 1 ಹೆಕ್ಟೇರ್ಗೆ 37 ಟನ್ ಇಳುವರಿ ನೀಡಬಲ್ಲ ಈ ತಳಿ ರಫ್ತಿಗೆ ಮತ್ತು ಸಂಸ್ಕರಣೆಗೆ ಸೂಕ್ತ ತಳಿಯಾಗಿದೆ. ಅರ್ಕಾ ಸೋನಾ ಅನ್ನೋ ಒಂದು ತಳಿ ಇದೆ. ಇದು ಹಳದಿ ಬಣ್ಣದ ತಳಿ. ಗಡ್ಡೆಗಳು ದಪ್ಪವಾಗಿದ್ದು ಹಳದಿ ಬಣ್ಣ ಹೊಂದಿರ್ತವೆ. ಗಡ್ಡೆಗಳ ಗಾತ್ರ 6 ರಿಂದ 7 ಸೆಂಟಿಮೀಟರ್ ಇದ್ದು 100 ರಿಂದ 120 ಗ್ರಾಮ್ ಗಡ್ಡೆಗಳ ತೂಕ ಇರ್ತದೆ. ಇಳುವರಿ ಹೆಕ್ಟೇರ್ ಒಂದಕ್ಕೆ 37 ಟನ್ ಇಳುವರಿಯನ್ನು ನಾವು ಪಡೆಯಬಹುದು. ಇದು ರಫ್ತು ಮಾಡಲಿಕ್ಕೆ ಸೂಕ್ತವಾದ ತಳಿ ಮತ್ತು ಸಂಸ್ಕರಣೆಗೆ ಅಂದರೆ ಲಘು ಸಂಸ್ಕರಣೆಗೆ ಸೂಕ್ತ ಎಂದು ಕಂಡು ಬಂದಿದೆ. ಅಂದರೆ ಗಡ್ಡೆಗಳನ್ನು ಮೇಲಿನ ಭಾಗ ಕೆಳಭಾಗ ತೆಗೆದು ಹೊರಗಿನ ಕವಚವನ್ನು ತೆಗೆದು ಇರತಕ್ಕಂಥ ಗಡ್ಡೆಯನ್ನು ನಾವು ಕತ್ತರಿಸಿ ಓಳುಗಳನ್ನು ಮಾಡಿ ಈ ಓಳುಗಳನ್ನು ನಾವು ಪ್ಲಾಸ್ಟಿಕ್ ಕವರ್ಗಳಲ್ಲಿ ಹಾಕಿ ಶೇಖರಣೆ ಮಾಡ್ತಕ್ಕಂಥ ಒಂದು ವಿಧಾನ ಇತ್ತೀಚೆಗೆ ಪ್ರಚಲಿತವಾಗುತ್ತಿದೆ. ಆ ಪ್ರಚಲಿತವಾಗತಕ್ಕಂಥ ಲಘು ಸಂಸ್ಕರಣೆಗೆ ಸೂಕ್ತವಾಗಿದೆ ಈ ಹಳದಿ ಬಣ್ಣದ ತಳಿ ಅಂತ ತಿಳಿದು ಬಂದಿದೆ. ಆದ್ದರಿಂದ ಅರ್ಕಾ ಸೋನಾ ತುಂಬ ಒಳ್ಳೆಯ ತಳಿಯಾಗಿದೆ. ಅರ್ಕಾ ಸ್ವಾದಿಷ್ಟ ಬಿಳಿ ಬಣ್ಣದ ಗಡ್ಡೆಯ ತಳಿಯಾಗಿದೆ. ನಿರ್ಜಲೀಕರಣ ಮಾಡಿ ಸಂಸ್ಕರಣೆ ಮಾಡಲು ಈ ತಳಿ ಅತ್ಯಂತ ಸೂಕ್ತವೆನಿಸಿದೆ. ಇದರಲ್ಲಿ ಘನ ಪದಾರ್ಥಗಳು ಹೆಚ್ಚಾಗಿರುವುದು ವಿಶೇಷ.
ಸ್ವಾದಿಷ್ಟ ಅನ್ನೋ ಒಂದು ತಳಿ ನಾವು ಬಿಡುಗಡೆ ಮಾಡಿದ್ದೇವೆ. ಇದು ಬಿಳಿ ಬಣ್ಣದಾಗಿರ್ತದೆ. ಸಂಸ್ಕರಣೆಗೋಸ್ಕರವಾಗಿ ನಾವು ಮಾಡಿದ್ದೇವೆ. ನಿರ್ಜಲೀಕರಣ, ಗಡ್ಡೆಗಳನ್ನ ನಿರ್ಜಲೀಕರಣ ಮಾಡಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಶೇಖರಣೆ ಮಾಡಬಹುದು. ಈ ನಿರ್ಜಲೀಕರಣಗೊಳಿಸ್ತಕ್ಕಂಥ ಈರುಳ್ಳಿ ಅದು ಪುಡಿಯಾಗಿರ್ಬೋದು ಅಥವಾ ಬೇರೆ ಒಂದು ಎಳೆಗಳಾಗಿರ್ಬೋದು, ಎಳೆಗಳು ಮತ್ತು ಪುಡಿಯಾಗಿರ್ಬೋದು, ಬೇರೆ ಯಾವುದೇ ರೂಪದಲ್ಲಿ ಇದನ್ನು ನಾವು ತೂಕ ಕಡಿಮೆ ಆಗ್ತದೆ. ಇದರಲ್ಲಿ ಘನಪದಾಂಶಗಳು ಜಾಸ್ತಿ ಇರ್ತವೆ. ಘನಪದಾಂಶಗಳು ಅಂದರೆ ಸುಮಾರು 20 ಭಾಗ. ಬೇರೆ ಈರುಳ್ಳಿನಲ್ಲಿ 8 ರಿಂದ 10 ಭಾಗ ಇರ್ತದೆ. ಈ ಒಂದು ವಿಶೇಷವಾಗಿರ್ತಕ್ಕಂಥ ಈರುಳ್ಳಿನ ಘನಪದಾರ್ಥಗಳು 20 ಭಾಗ ಇರ್ತವೆ ಮತ್ತು ಸಿಹಿ ಅಂಶ 18 ಭಾಗ ಇರ್ತದೆ. ಬೇರೆದರಲ್ಲಿ 8 ರಿಂದ 12 ಮತ್ತು ಸಿಹಿ ಅಂಶ ಇರ್ತದೆ. ಸೊ ಹೆಚ್ಚು ಘನ ಅಂಶ, ಹೆಚ್ಚು ಸಿಹಿ ಅಂಶ, ಬಿಳಿ ಬಣ್ಣ ಮತ್ತು ಗಾತ್ರದಲ್ಲಿ ದಪ್ಪದಾಗಿರೋದ್ರಿಂದ ಇದನ್ನು ನಿರ್ಜಲೀಕರಣಕ್ಕೋಸ್ಕರವಾಗಿ ನಾವು ಸಂಶೋಧನೆ ಮಾಡಿದ್ದೇವೆ. ಮತ್ತು ಇಳುವರಿ ಸುಮಾರು 30 ಟನ್ ಒಂದು ಹೆಕ್ಟೇರ್ ಪ್ರದೇಶಕ್ಕೆ ನಾವು ಪಡೆಯಬಹುದು. ಈ ಎಲ್ಲ ತಳಿಗಳ ಬೀಜಗಳು ಐಐಎಚ್ಆರ್ನಲ್ಲಿ ಲಭ್ಯವಿದ್ದು, ರೈತ ಬಾಂಧವರು ತಮ್ಮ ಭೂಮಿಗೆ ಸೂಕ್ತವಾದ ತಳಿಯನ್ನು ಆಯ್ದು ವೈಜ್ಞಾನಿಕವಾಗಿ ಕೃಷಿ ಕೈಗೊಂಡಲ್ಲಿ ಹೆಚ್ಚಿನ ಆದಾಯ ಗಳಿಸಬಹುದಾಗಿದೆ. ರೈತ ಬಾಂಧವರೇ, ಈ ಸುಧಾರಿತ ತಳಿಗಳನ್ನು ನೀವು ತಮಗೆ ಸೂಕ್ತವಾದ ತಳಿಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ಮತ್ತು ಆಯ್ಕೆ ಮಾಡಿದ ತಳಿ ಆಯ್ಕೆ, ಅದರ ಜೊತೆಯಲ್ಲಿ ಬೀಜ, ಗುಣಮಟ್ಟದ ಬೀಜ, ಇದು ಉತ್ಪಾದನೆಯಲ್ಲಿ ಹೆಚ್ಚಿನ ಒಂದು ಪಾತ್ರ ವಹಿಸ್ತದೆ. ಮತ್ತು ಉತ್ಪಾದನಾ ನಮ್ಮ ಒಂದು ಏನು ಬೆಳೆಯ ವಿಧಾನದಲ್ಲಿ ತಾವು ಏನೋ ಒಂದು ಬದಲಾವಣೆಗಳನ್ನು ಮಾಡಿಕೊಂಡ್ರೆ ಹೆಚ್ಚು ಇಳುವರಿಯನ್ನು ಪಡೆಯಬಹುದು, ಹೆಚ್ಚು ಆದಾಯವನ್ನು ಸಹ ನೀವು ಪಡೆಯಬಹುದು. ಈರುಳ್ಳಿ ಬೆಳೆಯಲು ಸಾಮಾನ್ಯವಾಗಿ ಬೆಂಗಳೂರಿನ ಸುತ್ತಮುತ್ತ ನಮಗೆ 60 ರಿಂದ 70 ಸಾವಿರ ಖರ್ಚು ಬರ್ತದೆ. ಇದರಲ್ಲಿ ಹೆಚ್ಚು ಲೇಬರ್ ಕೂಲಿ ಆಳುಗಳ ಒಂದು ಖರ್ಚು ಜಾಸ್ತಿ ಇದೆ. ಮತ್ತು ಬೀಜದ ಬಿತ್ತನೆ ಖರ್ಚು ಬರ್ತದೆ, ಮತ್ತು ಔಷಧಿಗಳು ಮತ್ತು ಅದಕ್ಕೆ ಗೊಬ್ಬರಗಳು ಇವೆಲ್ಲ ಸೇರಿ ಸುಮಾರು 60 ರಿಂದ 70 ಸಾವಿರ ಬರುತ್ತದೆ. 1.5 ಲಕ್ಷ ನಮಗೆ ಒಟ್ಟು ಉತ್ಪಾದನೆ ಆಗ್ತದೆ. ಅದರಲ್ಲಿ 60 ಸಾವಿರ ಕಳೆದರೆ ನಿಮಗೆ ಕನಿಷ್ಠ 90 ಸಾವಿರ, 80 ರಿಂದ 90 ಸಾವಿರ ನೀವು ಇಳುವರಿಯನ್ನು ಈರುಳ್ಳಿ ಬೆಳೆಯೋದ್ರಿಂದ ಪಡೆಯಬಹುದು. ಅದು ಮಳೆಗಾಲದಲ್ಲಾದರೆ, ಯಾಕಂದರೆ ಮಳೆಗಾಲದಲ್ಲಿ ಬೆಳೀತಕ್ಕಂಥದ್ದು ಈರುಳ್ಳಿ ಅದು ಆಗಸ್ಟ್ ಸೆಪ್ಟೆಂಬರಲ್ಲಿ ಬರ್ತದೆ. ಆಗಸ್ಟ್ ಸೆಪ್ಟೆಂಬರಲ್ಲಿ ನಮ್ಮ ದೇಶದಲ್ಲಿ ಈರುಳ್ಳಿ ಇರೋದಿಲ್ಲ. ಅದು ಮಳೆಗಾಲದ ಈರುಳ್ಳಿಗೆ ಯಾವಾಗಲೂ ಧಾರಣೆ ಜಾಸ್ತಿ ಇರುತ್ತೆ. ಅದರಿಂದ ನಿಮಗೆ ಹೆಚ್ಚಿನ ಒಂದು ಆದಾಯ ಸಿಗ್ತದೆ. ಆದರೆ ನೀವು ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ಬೆಳೆಯೋದಾದರೆ, ಅಂದರೆ ಚಳಿಗಾಲದಲ್ಲಿ ಬೆಳೆಯೋದಾದರೆ, ಆ ಕಾಲದಲ್ಲಿ ದೇಶದ ಭಾಳಷ್ಟು ಭಾಗದಲ್ಲಿ ಈರುಳ್ಳಿ ಚಳಿಗಾಲದ ಬೆಳೆ ಆಗಿರೋದ್ರಿಂದ ಭಾಳಷ್ಟು ಜನ ಈ ಈರುಳ್ಳಿಯನ್ನು ಬೆಳೀತಾರೆ. ಆಗ ಹೆಚ್ಚಿನ ಒಂದು ಉತ್ಪಾದನೆ ಆಗಿರ್ತದೆ. ಆದರೆ ಹೊರಗಡೆ ರಫ್ತಾದರೂ ಕೂಡ ಆಗ ಧಾರಣೆ ತುಂಬ ಕಡಿಮೆ ಇರ್ತದೆ. ಅದರಿಂದ ಎಕರೆಗೆ ನೀವು ಕನಿಷ್ಠ 30 ರಿಂದ 40 ಸಾವಿರ ನೀವು ನಿವ್ವಳ ಆದಾಯವನ್ನು ಈರುಳ್ಳಿ ಬೆಳೆಯೋದ್ರಿಂದ ಪಡೆಯಬಹುದು. ಮತ್ತೊಂದು ನಾನು ಅಂಶವನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಕನಿಷ್ಠ ಖರ್ಚಿನಲ್ಲಿ ಹೆಚ್ಚಿನ ಉತ್ಪಾದನೆ ಮಾಡುವಂಥ ತರಕಾರಿ ಬೆಳೆ ಅಂದರೆ ಅದು ಈರುಳ್ಳಿ. ದಯವಿಟ್ಟು ಎಲ್ಲರೂ ಸಾಧ್ಯವಿರತಕ್ಕಂಥ ಎಲ್ಲರೂ ಸಹ ಈರುಳ್ಳಿ ಬೆಳೆದು ಉತ್ತಮವಾದ ತಳಿ, ಉತ್ತಮವಾದ ಬೀಜ, ಬೆಳೆಯೋ ವಿಧಾನದಲ್ಲಿ ಬದಲಾವಣೆ ತಂದು ಹೆಚ್ಚಿನ ಉತ್ಪಾದನೆ ಮಾಡ್ಕೋಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ತೇನೆ.